ಮೊನ್ನೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇನ್ನೂ ಪಕ್ಷದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು, ಅದನ್ನ ಅವ್ರು ನಮ್ಮ ಪಕ್ಷಕ್ಕೆ ಬರ್ತಾರಾ ಇಲ್ಲ ಅಂತ. ಮಂಗಳೂರಿನಲ್ಲಿ ಸಮಸ್ಯೆ ಇದೆ. ಜಿಲ್ಲೆ ಮೊದಲಿಂದ ಇವತ್ತಿನ ಹೊಸದಲ್ಲ. ಎಚ್ ಡಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವರು ಕಾಂಗ್ರೆಸ್ ಜೊತೆ ಸಖ್ಯದಲ್ಲಿ ಗೊತ್ತಿಲ್ಲ. ಅವರು ಮೊನ್ನೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇನ್ನೂ ಪಕ್ಷದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು, ಅದನ್ನ ಅವ್ರು ನಮ್ಮ ಪಕ್ಷಕ್ಕೆ ಬರ್ತಾರಾ ಇಲ್ಲ ಅಂತ. ಉಪಮುಖ್ಯಮಂತ್ರಿಗಳು ಅಭಯ ಕೊಟ್ಟಿಲ್ಲ ಸರ್, ನಾವಿದ್ದೀರಿ ಇಲ್ಲ ಹೇಳಿದ್ದಾರೆ, ಆದರೂ ಅಂತಿಮವಾಗಿ ತೀರ್ಮಾನ ತಗೋಬೇಕಾಯ್ತು. ಅದು ಕಾದು ನೋಡೋಣ. ಇಲ್ಲ ಹೇಳ್ತಾರೆ, ಪೊಲೀಸರು ಮಾಡೇ ಮಾಡ್ತಾರ. ಅದು ಮಂಗಳೂರಿನಲ್ಲಿ ಸಮಸ್ಯೆ ಇದೆ. ಜಿಲ್ಲೆ ಮೊದಲಿಂದ ಇವತ್ತಿನ ಹೊಸದಲ್ಲ. ಪೊಲೀಸರು ತುಂಬ ಪ್ರಯತ್ನ ಮಾಡ್ತಾರೆ. ಸರಿ, ಅವ್ರ ಕೈ ಮೀರಿ ಕೂಡ ಹೋಗಿರ್ತದೆ, ಕಾನೂನು ಕ್ರಮ ಕೈಗೊಳ್ತಾರೆ. ಇದ್ದೇ ಇದೆ. ಇಲ್ಲಿ ನಾವು ಹೇಳ್ತೀವಿ, ನಾವು ಒಪ್ಕೊಳ್ತೀವಿ. ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ನಿರಂತರವಾಗಿ ಇದ್ದೇ ಇದೆ. ಮನೆಯ ಶಾಶ್ವತ ಪರಿಹಾರ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡೋದು ಅವಶ್ಯಕತೆ ಇದೆ. ಸರಿ, ಕಮಲ್ ಹಾಸನ್ ಹೇಳಿಕೆ ವಿಚಾರದಲ್ಲಿ ಸಚಿವರು ಹೇಳಿದ್ರು ಸರ್, ಅವರ ಸಿನಿಮಾಗಳನ್ನ ಕರ್ನಾಟಕ ನಿರ್ಬಂಧ ಮಾಡಬೇಕಂತ ಶಿವರಾಜ್ ತಂಗಡಿ ಅವರಿಗೆ ಹೇಳಿದ್ರು. ಅದ್ರ ಬಗ್ಗೆ ಏನು ಭಾಳ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಈಗ ಅವರು ಏನೋ ಹೇಳಿದ ಅನ್ಬೇಕು, ನಮ್ಮ ಕನ್ನಡಕ್ಕೆ ಏನೋ ಅಂತ ಕೆಳಗೆ ಹೋಗೋಲ್ಲ. ಅದು ಅದ್ರ ಸ್ಥಾನಮಾನ ಮೇಲ್ಮಟ್ಟದಲ್ಲಿದೆ ಕನ್ನಡಕ್ಕೆ. ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರು ಕೂಡ ಅದಕ್ಕಿಂತ ಭಾಳ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಕನ್ನಡ ಯಾವಾಗಲೂ ಉನ್ನತ ಸ್ಥಾನದಲ್ಲಿ ಇದ್ದೇ ಇದೆ, ಗೌರವ ಇದ್ದೇ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.